ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ರಾಶಿ ರಾಶಿ ಅಶ್ಲೀಲ ವಿಡಿಯೋಗಳು. ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹದ್ದು. ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು, ಕರಾವಳಿಯ ರಾಜಕಾರಣಿಯೊಬ್ಬರ ಅಶ್ಲೀಲ ವಿಡಿಯೋಗಳು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50ಕ್ಕೂ ಹೆಚ್ಚು ವಿಡಿಯೋಗಳು ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಸಿಕ್ಕಿರುವಂತಹದ್ದು. ಮಂಗಳೂರು ಪೊಲೀಸರ ತನಿಖೆಯ ವೇಳೆ ಈ ವಿಡಿಯೋಗಳು ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಸಿಕ್ಕಿದಾವೆ. ಸಮಿತ್ ರಾಜ್ ದರೆಗುಡ್ಡೆ ಮೊಬೈಲ್ನಲ್ಲಿ ರಾಶಿ ರಾಶಿ ವಿಡಿಯೋಗಳು ಸಿಕ್ಕಿದಾವೆ. ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಸಮಿತ್ ಅವರು ಮೊಬೈಲ್ ಡೇಟಾ ಎಕ್ಸ್ಟ್ರಾಕ್ಟ್ ವೇಳೆ ವಿಡಿಯೋಗಳು ಪತ್ತೆಯಾಗಿರುವಂಥದ್ದು. ಒಂದು ಕಡೆ ಹಿಂದೂ ಮುಖಂಡನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಯಾವುದೋ ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ, ಅವರ ಮೊಬೈಲನ್ನು ತಡಕಾಡಿದಂತಹ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಸಿಕ್ಕಂತಹ ವಿಡಿಯೋಗಳಿವು. ಕರಾವಳಿಯ ರಾಜಕಾರಣಿಯ ಅಶ್ಲೀಲ ವಿಡಿಯೋ ಇದೆಯಂತೆ. ಹಿಂದೂ ಸಂಘಟನೆಯ ಮುಖಂಡನ ಮೊಬೈಲ್ನಲ್ಲಿ ರಾಶಿ ರಾಶಿ ಅಶ್ಲೀಲ ವಿಡಿಯೋಗಳು ಸಿಕ್ಕಿದಾವೆ. ಕರಾವಳಿ ರಾಜಕಾರಣಿಯ ಅಶ್ಲೀಲ ವಿಡಿಯೋ ಪತ್ತೆಯಾಗಿರುವಂತಹದ್ದು ಹಿಂದೂ ಮುಖಂಡನ ಮೊಬೈಲ್ನಲ್ಲಿ. ಅದರ ಜೊತೆಗೇನೆ ಪೊಲೀಸರೇ ಒಂದು ಕ್ಷಣ ಶಾಕಿಗೊಳಗಾಗಿದ್ದಾರೆ. ಆ ಪ್ರಮಾಣದಲ್ಲಿ 50 ವಿಡಿಯೋಗಳು ಸಿಕ್ಕಿರುವಂಥದ್ದು. ಪ್ರಕರಣದ ವಿಚಾರಣೆಯ ವೇಳೆ ಮೊಬೈಲ್ನನ್ನ ಪತ್ತೆಯಾಗಿರುವಂಥದ್ದು, ಮೊಬೈಲ್ನಲ್ಲಿ ವಿಡಿಯೋಗಳು ಸಿಕ್ಕಿರುವಂಥದ್ದು, ಅದು ಕೂಡ 50 ಅಶ್ಲೀಲ ವಿಡಿಯೋಗಳು. ರಾಜಕಾರಣಿಗೆ ಬ್ಲಾಕ್ ಮೇಲ್ ಮಾಡುವುದಕ್ಕೆ ಮುಂದಾಗಿದ್ರ ಹಿಂದೂ ಮುಖಂಡ ಅನ್ನುವಂತಹ ಪ್ರಶ್ನೆ, ಅನುಮಾನ ಈಗ ಪೊಲೀಸರಿಗೆ ಬರ್ತಾ ಇದೆ. ತನಿಖೆಯನ್ನು ಇದೇ ವಿಚಾರದಲ್ಲಿ ಚುರುಕುಗೊಳಿಸಿದ್ದಾರೆ. ಪ್ರಕರಣವೊಂದರಲ್ಲಿ ಬಂಧನ ಆಗಿರ್ತಾರೆ ಸಮಿತ್ ರಾಜ್. ಪ್ರಕರಣದ ತನಿಖೆಗಾಗಿ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ರು ಪೊಲೀಸರು. ಈ ಸಂದರ್ಭದಲ್ಲಿ 50ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಎಫ್ಐಆರ್ ಕೂಡ ದಾಖಲಾಗಿದೆ. ವಿಡಿಯೋದ ಮೂಲದ ಪತ್ತೆಗಿಳಿದಿದ್ದಾರೆ ಈಗ ಮೂಡುಬಿದ್ರೆ ಪೊಲೀಸರು. ಯಾಕಾಗಿ ಈ ವಿಡಿಯೋ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದ, ಇದರ ಉದ್ದೇಶ ಏನು, ಅದರ ತನಿಖೆಗೆ ಮುಂದಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ್, ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ರಾಜಕಾರಣಿಯೊಬ್ಬರ 50 ಅಶ್ಲೀಲ ವಿಡಿಯೋಗಳು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಪ್ರೇಮು, ಸುಮಾರು 50ಕ್ಕೂ ಅಧಿಕ ವಿಡಿಯೋಗಳು ಇದರಲ್ಲಿ ಸಿಕ್ಕಿರುವಂಥದ್ದು. ಆದರೆ ಅದರಲ್ಲಿ ಒಂದು ವಿಡಿಯೋ ರಾಜಕಾರಣಿ ಒಬ್ಬರ ಇದೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಈ ಸಮಿತ್ ರಾಜ್ ದರೆಗುಡ್ಡೆ ಯಾರಿದ್ದಾನೆ, ಈತ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖ ಮುಖಂಡನಾಗಿರುವಂಥವನು. ಮೂಡುಬಿದ್ರೆಯಲ್ಲಿರುವಂಥ ಈ ವ್ಯಕ್ತಿ ಕಳೆದ 6 ತಿಂಗಳ ಹಿಂದೆ ಒಂದು ಘಟನೆ ಆಗಿತ್ತು. ಬಸ್ಸಿಗೆ ಕಲ್ಲು ತೂರಾಟ ಆಗಿತ್ತು. ಒಂದು ಮಹಿಳೆಗೆ ಬಸ್ಸಿನ ಚಾಲಕ ಗುದ್ದಿರುವಂಥ ಹಿನ್ನೆಲೆಯಲ್ಲಿ ಆ ಬಸ್ಸಿನ ಮೇಲೆ ಕಲ್ಲು ತೂರಾಟ ಆಗಿತ್ತು. ಆ ಸಂದರ್ಭದಲ್ಲಿ ಸಮಿತ್ ದರೆಗುಡ್ಡೆ ಅಲ್ಲಿಗೆ ಬಂದಿದ್ದ. ಆ ಹಿನ್ನೆಲೆಯಲ್ಲಿ ಈಗ 6 ತಿಂಗಳ ಬಳಿಕ ಆತನ ಬಂಧನ ಆಗಿತ್ತು. ಕಳೆದ 10 ದಿನಗಳ ಹಿಂದೆ ಆತನ ಬಂಧನ ಆಗಿತ್ತು ಮತ್ತು ಆತನ ಬಿಡುಗಡೆಯು ಜಾಮೀನಿನ ಮೇಲೆ ಈಗಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಆತನ ಮೊಬೈಲನ್ನು ವಶಕ್ಕೆ ಪಡೆದಿದ್ದರು. ಮೊಬೈಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು, ಬೇರೆ ಬೇರೆ ಮಾಹಿತಿಗಳು ಸಿಕ್ಕಿತ್ತು. ಅದರ ಜೊತೆಗೆ ಈ ರೀತಿಯಾದಂಥ ಅಶ್ಲೀಲ ವಿಡಿಯೋಗಳು ಇದರಲ್ಲಿ ಪತ್ತೆಯಾಗಿತ್ತು. ಅದರಲ್ಲಿ ಓರ್ವ ರಾಜಕಾರಣಿಯ ಒಂದು ವಿಡಿಯೋ ಇದೆ ಅನ್ನುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಪೊಲೀಸರು ಮೊಬೈಲನ್ನು ವಶಪಡಿಸಿದ ಬಳಿಕ ಅದರಲ್ಲಿ ಸುಮಾರು 50ಕ್ಕೂ ಅಧಿಕ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳು ಇರುವಂಥ ಹಿನ್ನೆಲೆಯಲ್ಲಿ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಈಗ ಪ್ರಕರಣವನ್ನು ದಾಖಲಿಸಿದ್ದಾರೆ. ಈತನನ್ನು ವಿಚಾರಣೆಗೂ ಹಾಜರಾಗುವಂತೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ ಮಾತ್ರ ಅಲ್ಲ, ಈ ಒಂದು ವಿಡಿಯೋದಲ್ಲಿ ಒಂದು ರಾಜಕಾರಣಿಯ ಅಶ್ಲೀಲ ವಿಡಿಯೋ ಇರುವಂಥದ್ದು ಸೇರಿದಂತೆ 50 ವಿಡಿಯೋಗಳನ್ನು ಯಾಕೆ ಈತ ಸಂಗ್ರಹಿಸಿ ಇಟ್ಟಿದ್ದಾನೆ ಅನ್ನುವಂಥದ್ದು, ಕೆಲವೊಂದು ಮೊಬೈಲಿಗೆ ಡೌನ್ಲೋಡ್ ಮಾಡಿಕೊಂಡಿರುವಂಥ ವಿಡಿಯೋಗಳು, ಜೊತೆಗೆ ಸ್ಥಳೀಯ ಕೆಲವು ಯುವಕ ಯುವತಿಯರ ವಿಡಿಯೋ ಇದೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಈಗ ಆ ದೃಶ್ಯವನ್ನು ನೋಡಿದಾಗ ಗೊತ್ತಾಗಿರುವಂಥದ್ದು. ಮಂಗಳೂರಿನ ಸೆನ್ ಪೊಲೀಸರು ಅದರ ಏನು ಮೊಬೈಲನ್ನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇಷ್ಟೊಂದು ವಿಡಿಯೋಗಳು ಬೆಳಕಿಗೆ ಬಂದಿದೆ. ಈತ ಈ ಎಲ್ಲ ವಿಡಿಯೋಗಳನ್ನು ಹಿಡ್ಕೊಂಡು ಯಾವುದೋ ರೀತಿಯಾದಂಥ ಧಮಕಿ ಆಗ್ತಾ ಇದ್ದ ಅನ್ನುವಂಥ ಮಾಹಿತಿಯು ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ಈ ವಿಡಿಯೋದ ಮುಖಾಂತರನೇ ರಾಜಕಾರಣಿ ಸೇರಿದಂತೆ ಬೇರೆಯವರ ಜೊತೆನೂ ಈ ರೀತಿಯಾಗಿ ಆತ ಧಮಕಿ ಆಗ್ತಾ ಇದ್ದ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಈಗ ಸಿಕ್ಕಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.